ಬಟ್ ಯಾವ್ಯಾವ ಸಾಂಗ್ ಆಡಿದಿರೋದು? ಜನಜನಿತ ಹಾಡುಗಳು 90ರ ದಶಕದಲ್ಲೇನೆ ಬಂದಂತವು. ಯಕ್ಕ ನಿನ್ ಮಗಳು ಚಿಕ್ಕವಳಾಗಲ್ವಾ ಅದು ಸಿನಿಮಾಗೂ ಬಳಸ್ಕೊಂಡ್ರು, ಅಷ್ಟು ಪಾಪ್ಯುಲರ್. ನೀವೇ ಆಡಿದ್ದೀರಾ ಅನ್ನೋದು ಜನಗಳಿಗೆ ಪ್ರಚಾರ ಆಗಿರ್ಲಿಲ್ಲ. ಏನ್ ಕಾರಣಕ್ಕೋಸ್ಕರ ಪ್ರಚಾರ ಆಗ್ಲಿಲ್ಲ? ಫೀಲ್ಡ್ ಅಲ್ಲಿ ಇರ್ಬೇಕು. ಫೀಲ್ಡ್ ನಾನು ಹೊಲ ಉಳಕ್ ಹೋದೆ, ಅಲ್ಲಿ ನಾನು ಸಾವಯವ ಕೃಷಿ ಮಾಡ್ತೀನಿ. ನಮ್ಮ ಅಪ್ಪನಾಸ್ತಿ ಒಂದ್ 23 ಎಕರೆ ನನ್ ಭಾಗ ಬಂದಿತ್ತು. ಹಳ್ಳಿಗೆ ಹೋದೆ. ನಾನು ಎಂತ ಬೇಜವಾಬ್ದಾರಿ ಮನುಷ್ಯ ಆ ವಿಚಾರದಲ್ಲಿ ಅಂದ್ರೆ, ಯೂಟ್ಯೂಬ್ ಅಲ್ಲಿ ಯಾವ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾನೆ. ನನ್ ರೈಟ್ಸ್ ಅದು. ಕೋರ್ಟ್ಗೆ ಹೋಗ್ಬೇಕಂತೆ, ಸೈಬರ್ ಕ್ರೈಮ್ ಹಾಕ್ಬೇಕಂತೆ, ಅಲ್ಲೆಲ್ಲೂ ಅವೆಲ್ಲ ಫಜೀತಿ ಅನ್ಭವಿಸೋಕು ನನಗೆ ತಾಳ್ಮೆ ಇಲ್ಲ. ಸರ್, ಕನ್ನಡ ಕುಮಾರ್ ಅಂದ್ರೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ನೀವು ಏನ್ ವೃತ್ತಿ ಮಾಡಿರೋದು? ಹಾಡಾಡಿದ್ದೀರಾ ಅಂತಿದ್ದಾರೆ. ಬಟ್ ಯಾವ್ಯಾವ ಸಾಂಗ್ ಆಡಿದ್ದೀರಾ ಸರ್? ಜನಜನಿತ ಹಾಡುಗಳು 90ರ ದಶಕದಲ್ಲೇನೆ ಬಂದಂತವು. ಯಕ್ಕ ನಿನ್ ಮಗಳು ಚಿಕ್ಕವಳಾಗಲ್ವಾ ಅದು ಸಿನಿಮಾಗೂ ಬಳಸ್ಕೊಂಡ್ರು, ಅಷ್ಟು ಪಾಪ್ಯುಲಾರಿಟಿ. ಟೋಟಲ್ ಎಷ್ಟು ಸಾಂಗ್ ಆಡಿದ್ದೀರಾ ಸರ್? ಸರ್ ನಾನು 3 ಕ್ಯಾಸೆಟ್ ಮಾಡಿದ್ದು. ಮೊದಲನೇದು ಉಯ್ಯಲೋ ಡಂಗುರು ಅಂತ ಮಾಡಿದ್ದೆ. ಅದರಲ್ಲಿ ಒಂದು ಪಾಪ್ಯುಲರ್ ಸಾಂಗ್ ಸದಾಶಿವ ಒಂದು ಪದವ ಹೇಳುತ್ತೀನಿ, ಅದು ಜಗ್ಗೇಶ್ ಸಿನಿಮಾಗೆ ಏನೋ ಬಳಸ್ಕೊಂಡಿದ್ದಾರೆ. ಆ ಥರದ್ದೇನೋ ಒಂದಿಷ್ಟು ಹಳ್ಳಿಗೆ ತಕ್ಕಂತ ಹಾಡುಗಳನ್ನ ಮಾಡಿದ್ವಿ. ಸೂಪರ್ ಡೂಪರ್ ಅಂದ್ರೆ ಅಕ್ಕನ ಮಗಳು. ಅಕ್ಕನ ಮಗಳು 8 ಹಾಡುಗಳು ಒಂದಕ್ಕಿಂತ ಒಂದು ಚಂದ. ಯಕ್ಕ ನಿನ್ ಮಗಳು ಚಿಕ್ಕವಳಾಗಲ್ವಾ, ಲಂಗಾದಾವಣಿ ಹತ್ತವೈತೆ ಕಾಲೇಜ್ ಹುಡುಗಿರ, ಜಿಲ್ಲಾ ಪಂಚಾಯತಿ ತುಂಬಾ ಜಿಗಣೆ ನೋಡೋಣ ಅದು ಪಾಪ್ಯುಲರು. ಆಮೇಲೆ ಓಟ್ ಕೇಳಕ್ ಬಂದವ್ರ ಕಣೆ ಮೋಟಕ್ಕ ಅದು ಪಾಪ್ಯುಲರು. ಆಮೇಲೆ ಮದುವೆ ಮಾಡ್ಕೊಂಡು ಹಾಳಾಗಿ ಹೋಗ್ಬೇಡ್ರೋ ತಮ್ಮದಿರ ಅಂತ ಈ ಗುಬ್ಬಿ ಜಯಶ್ರೀ ಮೇಡಮ್ನವ್ರ ಕೈಲಿ ಆಡಿಸ್ಬೇಕು ಅಂತ ಬರ್ದೆ. ಅಯ್ಯಮ್ಮ ನಾನು ಯಾಕೋ ಜನಪದಗಳು ಬೇರೆ ಬೇರೆ ತರ ಅಶ್ಲೀಲ ಬರೆದು ಬಿಡ್ತೀರಿ, ನಾನು ಯಾರಿಗೂ ಆಡಲ್ಲ ಅಂತ ಪಾಪ ಇದು ಮಾಡಿದ್ದೆ. ಆಮೇಲೆ ನಾನೇ ಅವ್ರಿಗೆ ಬರ್ದಿದ್ದ ನಾನು ತರ್ಜುಮೆ ಮಾಡ್ಕೊಂಡು ನಾನು ಹಾಡ್ಕೊಂಡೆ. ಅದಾದ್ಮೇಲೆ ನನ್ನ ಕಡೆ ಕ್ಯಾಸೆಟ್ಟು ಬಿಟ್ಟಿ ಹೇಳಿಯ ಅಂತೇಳಿ, ಅದರದ್ದು ಲಕ್ಷಾಂತರ ವ್ಯೂಸ್ ಇವತ್ತು ರೀಲ್ಸ್ಗಳ ಮುಖಾಂತರ ಇವತ್ತು ಯುವ ಜನತೆ ಮಾಡ್ತಾವ್ರು. ರೀಲ್ಸ್ ಸಿಕ್ಕಾಬಿಟ್ರೆ ರೀಲ್ಸ್ ಕೂಲಿ ಮಾಡೋ ಕಳ್ಳನ ಮಕ್ಳೇ ಹೀರೋ ಹೊಂಡಾಗ ಕೇಳ್ತಿರುವಾಗ ಇನ್ನೊಂದು ಹಾಡು ಲಕ್ಷಾಂತರ ವ್ಯೂಸ್, ಮಿಲಿಯನ್ ಗಟ್ಟಲೆ ವ್ಯೂಸ್. ನೀವೇ ಆಡಿದ್ದೀರಾ ಅನ್ನೋದು ಜನಗಳಿಗೆ ಪ್ರಚಾರ ಆಗಿರ್ಲಿಲ್ಲ. ಏನ್ ಕಾರಣಕ್ಕೋಸ್ಕರ ಪ್ರಚಾರ ಆಗ್ಲಿಲ್ಲ? ಫೀಲ್ಡ್ ಅಲ್ಲಿ ಇರ್ಬೇಕು. ಫೀಲ್ಡ್ ನಾನು ಹೊಲ ಉಳಕ್ ಹೋದೆ, ಅಲ್ಲಿ ನಾನು ಸಾವಯವ ಕೃಷಿ ಮಾಡ್ತೀನಿ. ನಮ್ಮ ಅಪ್ಪನಾಸ್ತಿ ಒಂದ್ 23 ಎಕರೆ ನನ್ ಭಾಗ ಬಂದಿತ್ತು. ಒಳ್ಳೆ ಆಸ್ತಿವಂತರ ಮಗ. ವ್ಯವಸಾಯದ ಬಗ್ಗೆ ಆಳವಾದ ಆಸಕ್ತಿ ನನಗೆ. ಹಳ್ಳಿಗೆ ಹೋದೆ. ನಾನು ಎಂತ ಬೇಜವಾಬ್ದಾರಿ ಮನುಷ್ಯ ಆ ವಿಚಾರದಲ್ಲಿ ಅಂದ್ರೆ, ಯೂಟ್ಯೂಬ್ ಅಲ್ಲಿ ಯಾವ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾನೆ. ನನ್ ರೈಟ್ಸ್ ಅದು. ಕೋರ್ಟ್ಗೆ ಹೋಗ್ಬೇಕಂತೆ, ಸೈಬರ್ ಕ್ರೈಮ್ ಹಾಕ್ಬೇಕಂತೆ, ಅಲ್ಲೆಲ್ಲೂ ಅವೆಲ್ಲ ಫಜೀತಿ ಅನ್ಭವಿಸೋಕು ನನಗೆ ತಾಳ್ಮೆ ಇಲ್ಲ. ಹಂಗಾಗಿ ಫೀಲ್ಡ್ ಅಲ್ಲೇ ಇಲ್ಲ. ನಾ ಯಾರು ಬೇಕಾದ್ರೂ ನಾನೇ ಆಡಿದೀನಿ ಅಂತ ಹೇಳ್ಕೋಬಹುದು. ಯಾವ್ದೋ ಚಾನಲ್ ಅಲ್ಲಿ ಇಂಟ್ರೂ ಮಾಡಿದ್ರೆ ಕನ್ನಡ ಕುಮಾರ್ ಆಡಿ ಎಲ್ಲ ರವಿ ಗೌಡ ಆಡಿರೋದು ಅಂತೆಲ್ಲ ಕಮೆಂಟ್ ಬರ್ತಿದೆ, ಕಮೆಂಟ್ ಹಾಕ್ತಾರೆ. ಈಗ ಆ ಕಮ್ಮಂಗಿಗಳಿಗೆ ಹೇಳ್ತೀನಿ, ಅವು ಯಾರು ಕಮೆಂಟ್ ಹಾಕ್ತಿರಲ್ಲ, ಕನ್ನಡ ಕುಮಾರು ಲಂಗಾದಾವಣಿ ಹಾಡು ಬರ್ದಾಗ ಯಕ್ಕ ನಿರ್ಮಗಳು ಅವು ಇನ್ನೂ ಚಡ್ಡಿ ಕಂಡಿದ್ವು ಇವು ಸರಿಯಾಗಿ ಅವು ಈ ಕಮೆಂಟ್ ಹಾಕ್ತಾ ಇರೋ ಕಮ್ಮಂಗಿಗಳು. ಅಲ್ರಿ ಈ ಜಮೀನ್ ನಂದು ಅಂತ ಹೇಳ್ಬೇಕಾರೆ ಪಾಣಿ ಇರಲ್ವಾ, ಎಮ್ ಆರ್ ಇರಲ್ವಾ, ಇನ್ಲು ಕಾಲ್ತಾರೇನೋ ಸೆಕ್ರೆಟರಿ ತಕ್ಕೋಬೇಕ ನೋಡಕ್ಕೆ. ಈಗ ಹಿಂಗ್ ತೆಗೆದ್ರೆ ಪಾಣಿ ಬರ್ತದಪ್ಪ, ಇಂಥ ಸರ್ವೆ ನಂಬರ್ ಯಾರ ಹೆಸರಲ್ಲ ಅದು ಅಂತ. ಕನ್ನಡ ಕುಮಾರ್ದು ಅಲ್ವಾ ಅಂತ ಯೂಟ್ಯೂಬ್ ಇಲ್ವಾ, ಚೆಕ್ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ. ಸೋಷಿಯಲ್ ಮೀಡಿಯಾ ಕಾಮೆಂಟ್ಗಳಿಗೆಲ್ಲ ನಾವು ಸೀರಿಯಸ್ ಆಗಿ ತಗೊಂಡ್ರೆ ನಮ್ಮಂತ ಹುಚ್ಚರಾಗಿದೆ. ಮೂಲತಃ ಎಲ್ಲೇವರು ಸರ್ ನೀವು? ಮೂಲತಃ ನಮ್ಮ ತಂದೆ ಬಂದು ಕನಕಪುರ ತಾಲೂಕರು, ನಮ್ಮ ತಾಯಿ ಬಂದು ಮಾಗಡಿ ತಾಲೂಕ್ನವರು. ನಾನು ಬಾಲ್ಯದಿಂದ ಹುಟ್ಟಿದ್ದು ಮಾಗಡಿ ತಾಲೂಕಲ್ಲೇ. ನಾನು ಕನಕಪುರ ತಾಲೂಕಲ್ಲಿ ಕೋಟಿಗಟ್ಟಲೆ ನಂದು ಅರವಳ್ಳಿ ತಾವಿಗೆ ಏನು ಟೌನ್ಶಿಪ್ದು ಗಲಾಟೆ ನಡೀತದಲ್ಲ, ಅದ್ರ ಎದುರುಗಡೆ ಗಬ್ಬಾಡಿ ಅನ್ನುವಂಥ ಗ್ರಾಮ, ಅರವಳ್ಳಿ ತಾಲೂಕು ಸೇರ್ಕೊಂಡಿದ್ದೆ. ಅಷ್ಟು ಕೋಟಿ ಎದುರು ನಾನು ಇಲ್ಲೇ ಮಣ್ಣು ಮಾಡಿ ಅಂತಾನೆ ಮಕ್ಳಿಗೆ ಹೇಳಿರೋದು ನಮ್ಮ ಕುಟುಂಬಕ್ಕೆ. ನಾನು ಸತ್ರ ಇಲ್ಲೇ ಮಣ್ಣು ಮಾಡಿ, ಅಲ್ಲಿಗೆ ನಮ್ಮ ಕೋಟಿ ಇದೆ ಅಂತ ಅಲ್ಲೇ ನೋತ್ಕೊಂಡು ಹೋಗ್ಬೇಡಿ, ಇದು ನನ್ನ ಪುಣ್ಯ ಭೂಮಿ, ಇದು ನನ್ನ ಕರ್ಮಭೂಮಿ. ಮಾಗಡಿ ಅಭಿಮಾನದಲ್ಲೇ ಮಾಗಡಿಲೇ ಲೀನವಾಗಿ ಬೆಳೆದ್ಬಿಟ್ಟೆ. ಪಕ್ಷ ಪರ ಅಥವಾ ವಿರೋಧ ಇಲ್ಲ, ಇಲ್ಲಿ ಯಾರು ಒಪ್ತಿರ್ರಿ, ಎಲ್ಲಾರು ಅಯೋಗ್ಯರೇ, ಎಲ್ಲರೂ ಭ್ರಷ್ಟ್ರೇ. ಯಾರೋ ಒಬ್ಬ ವಾಜಪೇಯಿನ, ಒಬ್ಬ ಅಡ್ವಾಣಿನ, ಒಬ್ಬ ಮೋದಿನ ತೋರಿಸ್ಬಿಟ್ಟು ಅಲ್ಲಿ ಯಾರು ಸಾಚಾಗಳು ಕೂತಿದಾರ ಹರಿಶ್ಚಂದ್ರರು ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾನೊಬ್ಬ ಸ್ವಯಂ ಸೇವಕನಾಗ RSS ಅಲ್ಲಿ ಬಾಲ್ಯದಿಂದ ಬೆಳೆದು ನನಗೆ ಅದ್ರ ಬಗ್ಗೆ ಬೇಜಾರಿದೆ. ಎಲ್ಲ ಕಳ್ಳರನ್ನ ಸುಳ್ಳ ತಂದು ಮೋದಿಯವ್ರು ತುಂಬ್ಕೋತವ್ರೆ. ಮೋದಿಯವ್ರು ಏನ್ ಹೇಳಿದ್ರು, ಯಾವುದೇ ಪಕ್ಷದಲ್ಲಿ ಭ್ರಷ್ಟ ನಾನು ಬಿಡೋದಿಲ್ಲ ಅಂದ್ರು. ನಾವು ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಬಿಡೋದಿಲ್ಲ ತಂದು ತುಂಬ್ಕೋತಾರೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಅವಾಗ. ಹಂಗಾಗಿ ಯಾವ ಪಕ್ಷನ ನಾವು ಹೋಗಿ ನಾವು ವಹಿಸ್ಕೊಂಡು ಮಾತಾಡೋದು ದಡ್ರಾಗಕ್ಕಾಗ್ತದ ಅಲ್ವಾ? ಹಂಗಾಗಿ ರಾಜಕೀಯ ಪಕ್ಷಗಳನ್ನ ನಾವು ಹೋಗಿ ನಾವು ಅವ್ರನ್ನ ವಹಿಸ್ಕೊಂಡು ಮಾತಾಡಿದ್ರೆ ನಮ್ಗೇನ ದಡ್ರ ಯಾರು ಇರ್ತಾರೆ. ಬಿಡ್ದಿ ನೋಡಿ ಸಾರ್, ಅದು ನೋಡಿ ಇಲ್ಲೇ ಗೊತ್ತಾಗ್ತದೆ ಇವರು ಬೂಟಾಟಿಕೆಗಳು ಇಲ್ಲಿ ಗೊತ್ತಾಗ್ತದೆ. ಅಲ್ಲ ಸರ್, ರೆಡ್ ಝೋನ್ ನ ಮಾಡ್ಬಿಟ್ಟು ನಿನ್ ಪುಣ್ಯಾತ್ಮ ಇವತ್ತು ರೆಡ್ ಝೋನ್ ನೀನ್ ಮಾಡ್ಲಿಲ್ಲ ಅಂದ್ರೆ ಇವ್ರಿಗೆ ಅವಕಾಶ ಸಿಕ್ತಿತ್ತು. ರೆಡ್ ಝೋನ್ ನಮ್ಗೆ ಇಷ್ಟ ಇಲ್ಲ, ನಮ್ಗೆ ತೊಂದರೆ ಆಯ್ತದೆ ಅಂತ 2ನೇ ಸಾರಿ CM ಹೋದಾಗ ಬಂದ್ರಲ್ಲಪ್ಪ. ನೀವು ಮಣ್ಣಿನ ಮಕ್ಳಲ್ಲಪ್ಪ, ನೀವು ನಿಮ್ಮ ವಂಶದವ್ರಲ್ಲ, ಇನ್ಯಾರಿಗೂ ಹೆಸರು ಕೊಟ್ಟಿಲ್ಲ. ಡಿಲೀಟ್ ಮಾಡಿವ್ರಿ, ರೈತರ ಪರ ನಿಂತ್ಕೊಳ್ಳಿವ್ರಿ. ಹಂಗೂ ಅದ್ರಲ್ಲಿ ಆ ರೆಡ್ ಝೋನ್ ಮಾಡಿದ್ರಲ್ಲಿ 1000 ಎಕರೆ ಎತ್ಕೊಂಡ KDB ಕೊಟ್ಬಿಟ್ರಿ, ಅರವಳ್ಳಿ KDB ಕೊಟ್ಬಿಟ್ರಿ. ಹಾಳಾಗುವಲ್ಲಿ ಮಿಕ್ಕಿದನ ಬಿಟ್ಬಿಡೋಣ, ನೀನ್ ಕಾಲು ಬೀಳ್ತಿ ಬಿಟ್ಬಿಡೋಣ,
ರೈತರ ಪರ ಅಲ್ವೇನಣ್ಣ ದೇವೇಗೌಡರು ನೀವು ಎಲ್ಲ ಅಂತ ಹೋಗಿ ಕೇಳಿದ್ರು. ಇದು 2ನೇ ಸಿಎಂದಾಗ ಇವರು ಕುಮಾರಸ್ವಾಮಿ ಮಾಡಿದಂತ ಎಡವಟ್ಟು ಪಾಪದ ಕೂಸದು. ನೀವು ರೈತರ ಪರ ಅಂತ ಅನ್ಸ್ಕೊಂಡಿರೋ ರಾಜ್ಯದಲ್ಲಿ ಯಾರನೇ ಇದ್ರೆ ದೇವೇಗೌಡರು ಮಾಡಿ ಫ್ಯಾಮಿಲಿನೇ. ನೀವು ರೈತರು ಮನ್ನಾ ಮಾಡೋರು, ರೈತರ ಪರವಾಗಿ ಇಂಥ ಇಳಿ ವಯಸ್ಸಲ್ಲಿ ಬಂದು ನಿಂತ್ಕೊಳ್ಳೋ ಯಾರನ್ನ ವ್ಯಕ್ತಿ ಇದ್ರೆ ದೇವೇಗೌಡರು ಮತ್ತು ಅವ್ರ ಫ್ಯಾಮಿಲಿ ಅವರು, ಇನ್ಯಾರಿಗೂ ಇಲ್ಲ. ಅಂತವ್ರೆ ಅವ್ರ ಪರವಾಗಿ ನಿಂತ್ಕೊಳ್ಳಿಲ್ಲ, ಎಡವಟ್ಟು ಮಾಡ್ಬಿಟ್ಟವ್ರೆ. ಡಿ ಕೆ ನಿಂತ್ಕೋತಾರೇನ್ರಿ? ಡಿ ಕೆ ಯಾವತ್ತನ ಮಹಾಮಾನವ ಅಂತ ಅನ್ಸ್ಕೊಂಡು ನಾನು ಇರೋದೇ ಹಿಂಗೆ, ಹೊಡೆಯೋದೇ ನಾನು ಇಷ್ಟ ಬಂದಂಗೆ ಮಾಡೋದೆ. ಡಿ ಕೆ ಅಂದ್ರೆ ನಾವು ನ್ಯಾಯ ನಿರೀಕ್ಷೆ ಮಾಡಕತ್ತೇನ್ರಿ ಈಗ ಆಗೋಗಿದೆ. ಅದರಲ್ಲೂ ಸದ್ಯ ಪುಣ್ಯಾತ್ಮ ಆ ಪರಿಹಾರ ಬೇಕು ಕೊಡ್ತಾ ಇರ್ತಕ್ಕಂಥದ್ದು, ಇಡ್ಗಂಟು 1 5 ಲಕ್ಷ ಕೊಡ್ತಾ ಇರ್ತಕ್ಕಂಥದ್ದು ಅಷ್ಟಾನ ಮಾಡಪ್ಪ ಪುಣ್ಯ ಕಟ್ಕೊ. ಇನ್ನೇನು ಮಾಡಿ. ಸುಪ್ರೀಂ ಕೋರ್ಟ್ ಬೇರೆ ರೈತರ ವಿರುದ್ಧ ಆಜ್ಞೆ ಕೊಟ್ಬಿಟ್ಟದೆ. ಇದು ಬೆಂಗಳೂರಿನ ಹತ್ರ ತೆಗಿಸ್ಲಿಕ್ಕೆ ನಾವು ಅದನ್ನ ಡಿನೋಟಿಫೈ ಮಾಡ್ಲಿಕ್ಕೆ ಬರಲ್ಲ, ರೆಡ್ ಝೋನ್ ಅಲ್ಲಿ ಇರ್ತದೆ ಅಂತ ಇಟ್ಬಿಟ್ಟಿದೆ. ಇದೆಲ್ಲ ಅಡ್ವಾಂಟೇಜು ಡಿ ಕೆ ಕೈಗೆ ಸಿಕ್ಕಿದೆ. ಪರಿಹಾರ ನೇರವಾಗಿ ಕೊಡ್ಲಿ. ಪರಿಹಾರ ನನಗಿಷ್ಟ ಇಲ್ಲ. 4 ಕೋಟಿ ಆದ್ರೂ ಕೊಡ್ಬೇಕಾಗಿತ್ತು. ಕುಮಾರಸ್ವಾಮಿ ಮಾಡಿದಂತ ಅನ್ಯಾಯ ಎಷ್ಟು ಗೊತ್ತಾ ನಿಮ್ಗೆ? ಆ ರೆಡ್ ಝೋನ್ ಮಾಡಿದ ತಕ್ಷಣ ಕೊಂಡ್ಕೊಳ್ಳೋರು ಏನ್ ಮಾಡಿದ್ರು ಗೊತ್ತಾ? ಕನ್ವರ್ಷನ್ ಆಗಲ್ಲ ರೀ ಅಂದ್ಬಿಟ್ಟು ಅಡ್ಡ ದುಡ್ಡು ರೇಟ್ ಕೊಡ್ಕೊಂಡವ್ರಿ. ರೈತರು ದರ್ದಿರ್ತದೆ. ರೈತರು ಅವ್ರ ಮನೆ ಮಗಳು ಮದುವೆ ಮಾಡ್ಬೇಕು, ಮತ್ತೊಂದು ಮನೆ ಕಟ್ಟಬೇಕು, ಎಜುಕೇಶನ್ ಮಾಡಿಸ್ಬೇಕು, ಅವ್ರ ಕಷ್ಟ ಇರ್ತದೆ. ಇಬ್ರು ನನ್ಗೆ ಸಮಾನವಾಗಿ ವಿರೋಧಿಗಳೇ ಆ ವಿಚಾರದಲ್ಲಿ. ಇವರಿಂದನೂ ಅನ್ಯಾಯ ಆಗಿದೆ, HDK ಇಂದನೂ ಅನ್ಯಾಯ ಆಗಿದೆ, DK ಇಂದನೂ ಅನ್ಯಾಯ ಆಯ್ತು. ರೈತರು ಮಾತ್ರ ಅಮಾಯಕರು ಎಲ್ಲ ಮಾಡ್ತಿರೋದು ಅದನ್ನೇ. ದೇಶವ್ಯಾಪಿ ಮಾಡ್ತಿರೋದು ನೀವು ಅದನ್ನೇ. ನಿಮ್ಮ ಅನ್ನ ಕೊಟ್ಟ ತಪ್ಪಿಗೆ ನಮ್ಮನ್ನ ಇವತ್ತು ಈ ಮಟ್ಟಕ್ಕೆ ತಳ್ತಾ ಇದ್ದೀವಿ. ಕೊನೆಯದಾಗಿ ಬಿಗ್ ಬಾಸ್ ಹೋಗ್ಬೇಕಾ ಸರ್ ನೀವು? ಅಲ್ಲಿ ನೋಡಿ, ಅಲ್ಲಿ ಒಂದ್ ಏಕಮುಖವಾಗಿ ಹೋಗ್ತಾ ಇದೆ. ಯಾರೋ ಸಿನಿಮಾ ನಟರುಗಳು, ಧಾರಾವಾಹಿ ನಟರುಗಳು, ಏನ್ರಿ ಗೊತ್ತು ಸಮಾಜದ ಕಷ್ಟ ನಷ್ಟಗಳು. ಈಗ ಮೆಜಾರಿಟಿ ಪೀಪಲ್ಸ್ ಯಾರು ಈ ಸಮಾಜಕ್ಕೆ ಅನ್ನ ಹಾಕ್ತಿರೋರು ನಾವು ರೈತರು. ಆ ರೈತರನ್ನ ಕರೆದ ಅವಕಾಶ ಕೊಡ್ತೀರಿ ಎಲ್ಲಾದ್ರು. ಆಮೇಲೆ ರೈತರು ದನ ಕರ ಬಿಟ್ಟು ಅವರು ನೀರ್ ಕಟ್ಟೋದು, ಕರೆಂಟ್ ಕಟ್ಕೊಂಡು ನನಗೂ ಅದೇ ಪ್ರಾಬ್ಲಮ್. ಈಗ ಎಲ್ಲ ಬಿಗ್ ಬಾಸ್ ಹೋಗಿ ಅಂತಾರೆ. ಈಗ ನನ್ನ ಕುಟುಂಬದಲ್ಲಿ ಎಲ್ಲರೂ ಎದ್ಬಿಟ್ಟವ್ರು ಇವರೇನೆ ಮನೇಲಿರೋವ್ರೆ. ಹೋಗ ಏನು ಓಡೋಗೋಳೆ ಸತ್ತೋಗ್ಬಿಡೋದ ತೆಂಗಿನ ಗಿಡ, ನಿನ್ ಮಾವಿನ ಗಿಡ, ನೀನು ಹೊಲೆಯಲ್ಲಿ ಯಾರು ಹೊತ್ಕೊಂಡು ಹೊಂಟೋಗ್ಬಿಡೋದು ಹೋಗುವಂತವ್ರೆ. ಆಯ್ತು, ನನಗೆ ಯಾರಪ್ಪ ನೀರ್ ಕಟ್ಟೋರು ಏನಪ್ಪ ಗತಿ ಅನ್ಸ್ತದೆ. 3 ತಿಂಗಳು ಹೋಗಲ್ಲಿ ಜೈಲಲ್ಲಿ ಇರೋದಕ್ಕೆ ಅಂತ. ಆದ್ರೂ ರೈತ ಪ್ರತಿನಿಧಿಯಾಗಿ ರೈತರ ಕಷ್ಟ ನಷ್ಟಗಳನ್ನು ನಾನು ಅಲ್ಲಿ ಎತ್ತಿ ಹಿಡಿಬೇಕಾಗ್ತದೆ. ರೈತರ ಒಂದು ಪರವಾದಂತ ಮೆಸೇಜ್ಗಳನ್ನ ಈ ಸಮಾಜಕ್ಕೆ ಹೇಳ್ಬೇಕು. ಹಂಗಾಗಿ ಅದ್ರ ಅವಶ್ಯಕತೆ ಇದೆ ಅಂತ ಅನಿಸ್ತದೆ.